ಲಚಾಣ ಗ್ರಾಮದಲ್ಲಿ ಸಾತ್ವಿಕ್ ಅನ್ನುವಂತಹ ಬಾಲಕ ತೆರೆದ ಕೊಳುವೆ ಬಾವಿಗೆ ಬಿದ್ದಿದ್ದಾನೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ 14 ಗಂಟೆಗಳಿಂದ. ಅಯ್ಯೋ ದೇವ್ರೇ, ಯಾರ ಮೇಲೆ ನಿನ್ನ ಕೋಪ? ಆ ತಾಯಿಯ ಕಣ್ಣೀರು ನಿನಗೆ ಕಾಣ್ತಾ ಇಲ್ವಾ? ಸಂಕಟ ಕರಳು ಕಿತ್ತು ಬರ್ತಾ ಇದೆ. ಆ ಯುವಕರ ಪ್ರಾರ್ಥನೆ ನಿನಗೆ ಕೇಳ್ತಾ ಇಲ್ವಾ? ಬಾಲಕ ಸಾತ್ವಿಕ್ ಮಾಡಿದ ತಪ್ಪಾದ್ರೂ ಏನು ಮಾಡ್ತೀರಿ? ಅದು ಹಸುಳೆ ಕಂದಮ್ಮ. ಅನ್ನ ನೀರು ಇಲ್ಲದೆ ನರಳಾಡ್ತಾ ಇದ್ದಾನೆ, ಕಾಣಿಸ್ತಿಲ್ವಾ ಆತನ ನೋವು, ಸಂಕಟ, ವೇದನೆ? ಯಾರ ಮೇಲೆ ಕೋಪ? ಮಕ್ಕಳ ಮೇಲೆನಾ? ಏನ್ ಮಾಡಿತ್ತು ಅನ್ಯಾಯ ಅದು ಮಗು? ಯಾರಿಗೇನು ಅನ್ಯಾಯ ಮಾಡಿತ್ತು? ಆ ತಾಯಿಯ ಆ ಹೆತ್ತ ಕರಳಿನ ಕಣ್ಣೀರು ಕಾಣಿಸ್ತಾ ಇಲ್ವಾ? ಸಂಕಟ ಗೊತ್ತಾಗ್ತಾ ಇಲ್ವಾ? ಕರಳು ಚುರ್ರಂತ ಇದೆ, ಹೆತ್ತೋರಿಗೆ ಗೊತ್ತದು ನೋವು. ನೋಡಿ, ನಾವು ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀವಿ, SDRF ಸಿಬ್ಬಂದಿ ಎಲ್ಲ ನೋಡಿ ಲೈವ್ ಕ್ಯಾಮ್ರಾ ಏನಿದೆ, ಕ್ಯಾಮ್ರಾ ಒಳಗಡೆ ಬಿಟ್ಟಿದ್ದಾರೆ. ಆಕ್ಸಿಜನ್ ಕೂಡ ಪೂರೈಕೆ ಮಾಡ್ತಿದ್ದಾರೆ, ಚಲನವಲನವನ್ನು ಗಮನಿಸ್ತಾ ಇದ್ದಾರೆ. ಆ ಪಾದಗಳು ಕೂಡ ಅಲ್ಲಾಡ್ತಾ ಇದ್ದಾವೆ, ಎಲ್ಲ ಮೂಮೆಂಟನ್ನು ಗಮನಿಸ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ರೆಡಿ ಇದೆ. ಇನ್ನೊಂದು ಕಡೆ ನೋಡಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಿದ್ದಪ್ಪ ಮಹಾರಾಜರು ಬಹಳ ಪವಾಡ ಪುರುಷರು. ಆ ಭಾಗದಲ್ಲಿ ಅವ್ರನ್ನ ಆರಾಧ್ಯ ದೈವರು ಅಂತ ನಂಬ್ತಾರೆ. ಇಡೀ ಊರಿನ ಯುವಕರು ಪೂಜೆಯನ್ನು ಮಾಡ್ತಿದ್ದಾರೆ ನೋಡಿ. ಸಾತ್ವಿಕ್ ಬದುಕಿ ಬರಲಿ, ಪ್ರಾಣಾಪಾಯ ಆಗದೆ ಇರಲಿ ಅಂತ. ನಾವೊಂದು ಹೇಳ್ತೀವಿ, ಕೇವಲ ಲಚಾಣ ಗ್ರಾಮ ಅಥವಾ ವಿಜಯಪುರ, ಇಂಡಿ, ಇಡೀ ರಾಜ್ಯವೇ ಪ್ರಾರ್ಥನೆ ಮಾಡ್ತಾ ಇದೆ. ಮನೇಲಿ ಕೂತ್ಕೊಂಡು TV ನೋಡ್ತಾನೆ ಎಷ್ಟೋ ತಾಯಂದ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಏನಾದರೂ ಆಗಲಿ, ಆ ಮಗು ಸಾತ್ವಿಕ್ ಬದುಕಿ ಬರಲಿ ಅಂತ. ನೋಡಿ, ಮುದ್ದಾದ ಮಗು. ನೋಡಿ ಲಿಂಬೆಹಣ್ಣಿನ ಜೊತೆ ಆಟ ಆಡ್ತಿರೋದನ್ನು ನೋಡ್ತಾ ಇದ್ದೀವಿ. ಆ ವಿಡಿಯೋ ನೋಡ್ತಾ ಇದ್ದರೆ ಅದೆಷ್ಟು ಜನ ಸಂಕಟ ಪಟ್ಟಿದ್ದಾರೋ ಏನೋ. ಅವ್ರ ತಾಯಿಗಷ್ಟೇ ನೋವಾಗಿಲ್ಲ, ಇಲ್ಲಿ ಎಲ್ಲ ತಾಯಂದ್ರಿಗೂ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ. ಮಗು ಅಂದರೆ ಎಲ್ರಿಗೂ ಒಂದೇ ಅಲ್ವಾ? ಆ ಚಿಕ್ಕ ಮಗು ಅನ್ನಿಲ್ಲ, ನೀರಿಲ್ಲ, ಒಳಗಡೆ ಚೀರ್ತಾ ಇದೆ, ಕೇಳಿಸ್ತಾ ಇಲ್ಲ. ಅಮ್ಮ 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 ಅಂತಿದೆ ಅಷ್ಟೇ, ಅಮ್ಮ ಅಮ್ಮ. ಹಾಗಾಗಿನೇ ಈಗ ಸಾತ್ವಿಕ ಬದುಕಿ ಬರ್ತಾನೆ ಅನ್ನುವಂಥ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಆ ಪಾದಗಳ ಮೂಮೆಂಟನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿಂದ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ನೋಡಿ, ಆಳಕ್ಕೇನಾದರೂ ಹೋಗಿದ್ರೆ 16ರಿಂದ 18 ಅಡಿ, 50ರಿಂದ 60 ಅಡಿ ಆಳಕ್ಕೆ ಹೋಗಿದ್ರೆ, 50 ಮೇಲಾಗಿದ್ದರೆ ಖಂಡಿತ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕಾರ್ಯಾಚರಣೆಗೆ. ನಿಗಾ ಇಟ್ಟಿದ್ದಾರೆ, 14 ತಾಸಾಯಿತು. ಆ ಮಗು ಜೀವನ್ಮರಣದ ಹೋರಾಟ ಶುರು ಮಾಡಿ ಗೆದ್ದು ಬಾ ಸಾವನ್ನ ಸಾತ್ವಿಕ್, ಎಲ್ಲರೂ ಅದೇ ಕೇಳ್ಕೊಳ್ತಿದ್ದಾರೆ. ಆರಾಮಾಗಿ ಬರ್ತೀಯಾ ನೀನು? ಏನೂ ಆಗಲ್ಲ ನಿನಗೆ. ಸಿದ್ದಪ್ಪ ಜನ ಆಶೀರ್ವಾದ ನಿನ್ನ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಫೇಮಸ್ ಲಚಾಣ ಗ್ರಾಮದಲ್ಲಿ. ಕಾರ್ಯಾಚರಣೆ ಕೊನೆ ಹಂತಕ್ಕೆ ತಲುಪಿದೆ. ಈಗ ಆ ಸ್ವಲ್ಪ ಕಲ್ಲು ಬಂಡೆ, ಕರಿ ಬಂಡೆ ಅಡ್ಡ ಬಂದಿದೆ ಅಲ್ಲಿ, ಅದನ್ನು ಕೂಡ ಡ್ರಿಲ್ ಮಾಡ್ತಾ ಇದ್ದಾರೆ. ಬ್ಯಾಂಡ್ ಮೂಲಕ ಕೊರಿಯುವಂಥ ಕೆಲಸ ಆಗ್ತಾ ಇದೆ. ಆ ಕೊಳುವೆ ಬಾವಿಗೆ ಅಡ್ಡಲಾಗಿ ಅದೆಷ್ಟು ಆಳ, ಆ ಮಗು ಎಲ್ಲಿವರೆಗಿದೆಯೋ ಆ ಮೆಜರ್ಮೆಂಟ್ ಎಲ್ಲ ಗೊತ್ತಿದೆ ಈಗ ಅಲ್ಲಿನ ಸಿಬ್ಬಂದಿಗಳಿಗೆ. ಹಾಗಾಗಿ ಅಲ್ಲಿ ಸ್ಟೇಟ್ ಹೋಗಿ ಆಮೇಲೆ ಅಲ್ಲಿ ಆಕಾರದಲ್ಲಿ ಕೊರಿತಾರೆ. ಕೊರೆದಾದ ಮೇಲೆ ಆ ಮಗುವನ್ನು ಸೇಫಾಗಿ ಮೇಲಕ್ಕೆ ಎತ್ತಿ ತರ್ತಾರೆ. ಇದು ಬಹುಶಃ 10 ಗಂಟೆ ಅಂತ ಅಂದ್ಕೊಳ್ಳೋಣ. ಸ್ವಲ್ಪ ಇದು ಕಲ್ಲಿನ ತೊಂದರೆ ಆಗ್ತಾ ಇದೆ, ಇಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಅದು ಕ್ಲಿಯರ್ ಆಗಿಬಿಟ್ರೆ ವಿತಿನ್ ಸೆಕೆಂಡ್ಸ್ ಸಾತ್ವಿಕ್ ಆಚೆ ಬಂದುಬಿಡ್ತಾನೆ. ಮಗು ಬಹಳ ನಿತ್ರಣ ಆಗಿಬಿಟ್ಟಿದೆ, ಯಾಕಂದರೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಅದು ಕೃತಕ ಉಸಿರಾಟ, ಆಮ್ಲಜನಕ ಅಲ್ಲಿ ಪೂರೈಕೆ ಆಗ್ತಾ ಇರೋದು. ನ್ಯಾಚುರಲಾಗಿ ಎಲ್ಲಿ ನಮ್ಗೆ ಉಸಿರಾಡೋಕ್ಕಾಗುತ್ತೆ, ಅಲ್ಲಿ ಕಷ್ಟ. ಆಮೇಲೆ ಮಗು ಅದು ತಲೆ ಕೆಳಗಾಗಿ ಬಿದ್ದಿರೋದು. ತಲೆಗೆ ಏನೂ ಆಗದೇ ಇರಲಿ ಮಗುವಿನ ದೇಹಕ್ಕೆ, ಸೇಫಾಗಿ ಬರಲಿ. ಇದು ಸಾತ್ವಿಕ್ ಅವರ ಕುಟುಂಬ ಅಷ್ಟೇ ಅಲ್ಲ,
ಇಡೀ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯ ಜನರ ಒಂದು ಹಾರೈಕೆಯಾಗಿದೆ. ಆ ಮಗುವಿನ ನಗು ಮತ್ತೆ ನೋಡಬೇಕು ಅಂತ ಅವರು ತಾಯಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳ್ತೀವಿ ನಿಮಗೆ, ಕೊಳವೆ ಬಾವಿ ಕೊರೆಸ್ತೀರಾ, ಬೋರ್ವೆಲ್ ಕೊರೆಸ್ತೀರಾ, ರೈತರು ಈ ರೀತಿಯಾದಾಗ ನೋಡಿ ಎಷ್ಟು ಕಷ್ಟಪಡಬೇಕು ಅಲ್ಲಿ. ಹಾಗಾಗಿನೇ ದಯವಿಟ್ಟು ಇನ್ಮೇಲೆ ಆ ಕೊಳವೆ ಬಾವಿನ ಮುಚ್ಚುವಂಥ, ಏನೋ ಮತ್ತೆ ನೀರು ಬರಬಹುದು ಅಂಥೇಳಿ ಅವರು ಆ ಆಶ್ವಾಸನೆಯಲ್ಲಿ ಬಿಟ್ಟಿರ್ತಾರೆ. ಹಾಗೆ ಇದು ಕೂಡ ಅಷ್ಟೇ, 280 ಅಡಿಗೆ ಏನೋ ತೆಗೆಸಿದ್ರಂತಿವರು, ಮೊನ್ನೆ ತೆಗೆಸಿದ್ದು, ಇಲ್ಲಾಂದರೆ ಮುಚ್ಚಿಬಿಡ್ತಾ ಇದ್ರು. ಈಗ ನಮಗೆ ಬೇಕಾಗಿರೋದು ಸಾತ್ವಿಕ್ ಆರಾಮಾಗಿ ಬರಲಿ, ಏನೂ ತೊಂದರೆ ಆಗದೇ ಇರಲಿ, ಆತನಿಗೆ ಏನೂ ಆಗದೇ ಇರಲಿ. ನೋಡಿ, ಆ ಪ್ರಾರ್ಥನೆ ಮೊಳಗ್ತಾ ಇದ್ದಾವೆ, ಪ್ರಾರ್ಥನೆ ಫಲಿಸ್ಬೇಕು. ಯಾರದೇ ಮಗು ಆಗಿರ್ಬೋದು ರೀ, ಆ ನೋವೇ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಇಂಡಿ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. DC ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, CO ಇದ್ದಾರೆ, ಎಲ್ಲರೂ ಕೂಡ ಬಂದು ಸ್ಥಳದಲ್ಲೇ ಇದ್ದಾರೆ. ಈಗ ಅವರು ಯಶವಂತರಾಯಗೌಡ ಪಾಟೀಲ್ ನಿರಂತರವಾಗಿ ಆ ಘಟನೆಯ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ.